ಗೊತ್ತಿದ್ರು ಫೇಮಸ್ಗೋಸ್ಕರ ಪ್ರಚಾರಕ್ಕೋಸ್ಕರ ಏನಾದ್ರು ನೀವು ಮಾಡ್ತೀರಾ? ನೆತ್ತರು ಮಾರುವವರ ನಾಡಿನಲ್ಲಿ ಪ್ರತಿಭಟನೆಯ ಮಾತಂತೂ ಆಡುವ ಹಾಗೇ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ಬೆಕ್ಸ್ ಹಾಕಿದ್ವಿ, ಹೆಸರು ರಾಜಾವಲಿ ಅಂತ ಇಟ್ಟಿದ್ವಿ. ತಪ್ಪು ತಿಳಿದಾಡ್ರಿ ಅಂತ ಹೆಚ್ಚೇನಿಲ್ಲ, ಇಷ್ಟ ನೋಡ್ರಿ ಅಂತ ತಪ್ಪು ತಿಳಿದಾಡ್ರಿ ಅಂತ. ನಿಮ್ಮ ಮಕ್ಕಳನ್ನು ಸಾಧ್ಯವಾದರೆ ಕನ್ನಡ ಸ್ಕೂಲ್ಗಳಿಗೆ ಸೇರಿಸಿ, ಯಾಕಂದರೆ ಮನರಂಜನಾ ಕಾರ್ಯಕ್ರಮಗಳನ್ನು ಭಾಳ ಜನ ನೋಡ್ತಾರೆ ಆರಾಮಾಗಿ. ಇಷ್ಟು ಸರ್, ನಿಮ್ಮ ಬರವಣಿಗೆ ನಾನು ನೋಡಿದಂಗೆ ನಿಮಗೆ ಸಾಕಷ್ಟು ವಿವಾದಾತ್ಮಕವಾದಂಥ ಹೇಳಿಕೆಗಳು ಅಥವಾ ಪ್ರತಿಕ್ರಿಯೆಗಳು ಬಂದಿದ್ದಾವೆ. ನೀವು ಹೆಂಗೆ ಅದನ್ನ ನಿಮಗೆ ಗೊತ್ತಿರುತ್ತಾ ಇದು ವಿವಾದಾತ್ಮಕವಾದ ಆಗತ್ತೆ ಇದು ಅಂತ ಗೊತ್ತಿದ್ರು ಫೇಮಸ್ಗೋಸ್ಕರ ಪ್ರಚಾರಕ್ಕೋಸ್ಕರ ಏನಾದ್ರು ನೀವು ಇದನ್ನ ಮಾಡ್ತೀರಾ ಅಥವಾ ಹೆಂಗೆ? ಈ ನನ್ನ ಮೂಲ ಗುಣ ಕಾವ್ಯ ಅನ್ನೋದು ಮಾತೃ ಹೃದಯವನ್ನು ಹೊಂದುವುದು ಅಂತ. ಅದು ಒಂದು ಮಗುವಿಗೆ ಎದೆಹಾಲನ್ನು ಒಲಿಸಿದಂಥ ಕೆಲಸ, ಗಾಯಗಳಿಗೆ ಮುಲಾಮು ಹಚ್ಚುವಂಥ ಕೆಲಸ. ಆ ಕಾರಣಕ್ಕೆ ಪ್ರಚಾರ ಕ್ರಿಯತೆಗಾಗಿ ಯಾವತ್ತೂ ನಾನು ಕಾವ್ಯವನ್ನು ಮಾಧ್ಯಮವನ್ನು ಆಗಿಸ್ಕೊಂಡಿಲ್ಲ. ಅದು ಉದರ ಹತ್ಯಾಕಾಂಡದ ಸಂದರ್ಭದಲ್ಲಿ ಬರೆದ ಕವಿತೆನ ಆಗಿರ್ಬೋದು, ಅಥವಾ ಮೊನ್ನೆ ರೈತ ಪ್ರತಿಭಟನೆ ಸಂದರ್ಭದಲ್ಲಿ ಬರೆದ ಕವಿತೆನಾದರೂ ಆಗಿರ್ಬೋದು, ಅಥವಾ ರಾಷ್ಟ್ರಪತಿಯ ಬಣ್ಣದ ಮೇಲೆ ಕುರಿತ ಟೀಕೆ ಬಂದಾಗ ಈ ನಾಡಿನ ಅತ್ಯಂತ ಪ್ರಸಿದ್ಧ ಸಂಪಾದಕರ ವಿರುದ್ಧನೇ ನಾನು ಕವಿತೆಯನ್ನು ಬರೆದಿದ್ದೀನಿ. ಸ್ವತಃ ಚಾಲ್ತಿ ಸರ್ಕಾರದ ಮೇಲೂ ಕೂಡ ಕವಿತೆಯನ್ನು ಬರೆದಿದ್ದೀನಿ. ಹಾಗೆ ಕವಿತೆ ಅನ್ನೋದು ಒಂದು ಅಭಿವ್ಯಕ್ತಿಯ ಮಾಧ್ಯಮ ಅಷ್ಟೇ. ಅನ್ನೋದು ಒಂದು ಮಾತೃ ಹೃದಯವನ್ನು ಹೊಂದುವ ಕ್ರಿಯೆ ಅಷ್ಟೇ. ಅದು ವಿವಾದ ಆಗಲಿ ಅಂತ ಬರೆಯುವಂಥ ಬರಹಗಾರ ನಾನಂತೂ ಅಲ್ಲ, ಮತ್ತು ಹಾಗೆ ಬರೀಲೂ ಕೂಡುದು. ಈಗ ನಿಮ್ಮ ಬರವಣಿಗೆಯಿಂದ ನಿಮಗೆ ಏನಾದರೂ ಆರ್ಥಿಕವಾಗಿ ಏನಾದರೂ ಬೆನಿಫಿಟ್ಸ್ ಇದೆಯಾ? ಯಾಕಂದರೆ ನಿಮ್ಮದು ಜೀವನ ಇರುತ್ತೆ, ನಿಮ್ಮದು ಪರ್ಸನಲ್ ಲೈಫ್ ಅಂತ ಇರುತ್ತೆ, ನಡೀಬೇಕು. ನೀವು ಜಾಸ್ತಿ ಸಮಯ ಇದರಲ್ಲಿ ಅಂದರೆ ಕೆಲವು ವಿಚಾರಗಳ ಬಗ್ಗೆ ನೀವು ಬರೀತಾ ಇರ್ತೀರ, ಅದರಿಂದ ನಿಮ್ಗೆ ಏನಾದ್ರು ಆರ್ಥಿಕವಾಗಿ ಬೆನಿಫಿಟ್ ಇದೆಯಾ? ಹೆಂಗೆ ಜೀವನ ಹೆಂಗೆ ನಡೆಯುತ್ತೆ? ನಾನು ನನ್ನ ಜೀವನ ನಡೆಸಲಿಕ್ಕೆ ಉದ್ಯೋಗವನ್ನು ಹೊಂದಿದ್ದೀನಿ, ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ನನಗೆ ಮನೆಯನ್ನು ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಯಾಲರಿ ಅಂತೂ ಬರ್ತಾ ಇದೆ, ವೇತನ ಇದೆ. ಬರಹದಿಂದನೂ ಕೂಡ ಸಂಭಾವನೆ ಬರುತ್ತೆ. ಸಾಕಷ್ಟು ಬಾರಿ ಪತ್ರಿಕೆಗಳು ಕಲಿಸ್ತಾರೆ, ಪತ್ರಿಕೆಗಳು, ವಾರಪತ್ರಿಕೆಗಳು ಅಥವಾ ಮಾಸ ಪತ್ರಿಕೆಗಳು ಕೆಲವು ಸಾರಿ ಸಂಭಾವನೆಯನ್ನು ಕೂಡ ಕೊಡ್ತಾರೆ. ಆ ಹಣದಿಂದ ಏನು ಸಂಸಾರ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಅದೊಂದು ಆ ಥರದ್ದು ನಾನು ವ್ಯವಸ್ಥೆನ ಇಟ್ಕೊಂಡಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಶಿಕ್ಷಣ ವೃತ್ತಿಯನ್ನೇ ನನ್ನ ಜೀವನ ನಡೆಸಲಿಕ್ಕೆ ನಾನು ಅವಲಂಬಿಸಿದ್ದೇನೆ. ಮತ್ತು ಈಗ ನಾವು ಯುವ ಪೀಳಿಗೆಗಳಿಗೆ ಅಂದರೆ ಹೊಸದಾಗಿ ಈಗ ಸಾಹಿತ್ಯದ ಬಗ್ಗೆ ಒಲವು ಸ್ವಲ್ಪ ಇರುತ್ತೆ, ಆದರೆ ಅದರ ತಯಾರಿ ಹೇಗೆಲ್ಲ ಮಾಡ್ಕೋಬೇಕು, ನಾನು ಒಬ್ಬ ಸಾಹಿತ್ಯ ಆಗಬೇಕು, ನಾನೊಬ್ಬ ಯಾವ ಥರ ತಯಾರಿ ಮಾಡ್ಕೋಬೋದು ಅಂತ ನೀವು ನಮ್ಮ ವೀಕ್ಷಕರಿಗೆ? ನಾನು ಈಗಲೂ ಹೇಳ್ತಿದ್ದೀನಿ, ಕಾವ್ಯವನ್ನು ಓದುವ ಅಥವಾ ಬರಹಗಾರರಾಗಲಿಕ್ಕೆ ಟ್ರೈನಿಂಗ್ ಅನ್ನೋದಿರಲ್ಲ, ಹೆಚ್ಚು ನೀವು ಓದ್ತಾ ಹೋಗಬೇಕು. ಒಂದು ಎರಡನೇ, ನಿಮ್ಮ ಮೂಲ ಗುಣದಲ್ಲಿ ಬರಹವನ್ನು ಬರೆಯುವಂಥ ಒಂದು ಆಸಕ್ತಿ ಇರಬೇಕು. ನೀವು ಕೊನೆಯ ಪಕ್ಷ ನೀವು ಕವಿ ಆಗದೆ ಹೋಗ್ಬೋದು, ಆದರೆ ಒಬ್ಬ ಒಳ್ಳೆ ಪ್ರಬಂಧಕಾರನಾಗ್ಬೋದು, ಒಬ್ಬ ನಾಟಕಕಾರನಾಗ್ಬೋದು. ಅದಕ್ಕೆ ಬರೀಬೇಕು ಮತ್ತು ಹರಿಬೇಕು. ಅಂದರೆ ಬರೀಬೇಕು ಮತ್ತು ಹರಿಬೇಕು. ನಾವು ಬರೆದನ್ನ ನಾವೇ ಮತ್ತೆ ಪರೀಕ್ಷೆಗಳು ಒಳಪಡಿಸ್ತಾ ಹೋಗ್ಬೇಕು. ಆದರೆ ಅದಕ್ಕೆ ಯಾವುದೇ ಟ್ರೈನಿಂಗ್ ಸ್ಕೂಲ್ ಇಲ್ಲ. ಅಭ್ಯಾಸ ಮಾಡಿ ಅದು ಅಂದ್ರೆ ಅಭ್ಯಾಸನೂ ಅಂತ ಹೇಳಿಕಾಗಲ್ಲ. ಮೂಲ ಒಂದು ಗುಣ ಇರಬೇಕು, ಅದಕ್ಕೆ ಒಂದು ಮೂಲ ಸತ್ವ ಇರಬೇಕು ನಿಮ್ಮಲ್ಲಿ. ಬರಹಗಾರನಾಗುವಂತ ಒಂದು ಸತ್ವ ಇರಬೇಕು. ಆ ಮಣ್ಣಿಗೆ ಅಂತ ಒಂದು ಗುಣ ಇರಬೇಕು ಅಂತಾರಲ್ಲ ಕೆಲವು ಸಾರಿ. ಹಾಗೆ ಆ ವ್ಯಕ್ತಿಯಲ್ಲೂ ಕೂಡ ಕೆಲವು ಬರಹಗಾರನಾಗಬೇಕಂದ್ರೆ ಆಸಕ್ತಿ ಇರಬೇಕು. ಮತ್ತೆ ಆ ಸಮಾಜದ ಬಗ್ಗೆ ಬಿಡುಗಡೆಯಿಂದ ನೋಡುವಂತ ಒಂದು ದೃಷ್ಟಿಕೋನ ಇರಬೇಕು. ಆವಾಗ ಕೊನೆಯ ಪಕ್ಷ ಪ್ರಯತ್ನ ಪಟ್ಟರೆ ಒಬ್ಬ ಒಳ್ಳೆ ಲೇಖಕನು, ಪ್ರಬಂಧಗಳನ್ನು ಬರೆಯೋದು ಅಥವಾ ಇತರ ಸಣ್ಣ ಲೇಖನಗಳನ್ನು ಕೂಡ ಬರೆಯುವಂಥ ಆಸಕ್ತಿಯಿಂದ ಕೆಲವರು ಕಲ್ತಿದ್ದವರು ಇದ್ದಾರೆ. ನಾನು ಅದನ್ನು ಅಲ್ಲಗಳೆಯಲ್ಲ. ಅಂದರೆ ಆಸಕ್ತಿಯೇ ಒಂದು ಮೂಲ ಮಾಧ್ಯಮವಾಗಿ ಬರಹಗಾರನಾಗ್ತಾರೆ ಅಂದರೆ ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡವನು. ನೀವು ಸಾಹಿತ್ಯಗಳನ್ನು ಬರೆದಿದ್ದೀರಾ ಅಂದರೆ ಈ ಸಿನಿಮಾಗಳಿಗೆಲ್ಲ ಸಾಹಿತ್ಯಗಳನ್ನು ಬರಿಬೋದಲ್ಲ, ನೀವು ಅದರಿಂದನೂ ರೆವೆನ್ಯೂ ಜನರೇಟ್ ಆಗುತ್ತೆ, ಜೊತೆಗೆ ಸೊಸೈಟಿಗೂ ನೀವು ಕೊಟ್ಟಂಗೆ. ಅದು ಅದಕ್ಕೆ ಆಸಕ್ತಿ ಕೂಡ ಇರಬೇಕು. ಚಿತ್ರ ಸಾಹಿತಿ ಆಗಬೇಕು ಅನ್ನೋದಾದರೆ ಮತ್ತೊಂದು ಅವಕಾಶನೂ ಸಿಗಬೇಕು. ಎರಡನೇದು, ಅವಕಾಶ ಸಿಕ್ಕ ಮಾತ್ರಕ್ಕೆ ಚಿತ್ರ ಸಾಹಿತ್ಯ ಆಗಿರ್ತಾರೆ ಅಂತ ಹೇಳಿಕ್ಕಾಗಲ್ಲ. ಭಾಳಷ್ಟು ಸಾರಿ ಚಿತ್ರ ಸಾಹಿತ್ಯದ ಅದೊಂದು ಜೋನರೇ ಬೇರೆ, ಅದೊಂದು ವಿಭಾಗನೇ ಬೇರೆ. ನಾನು ಹೇಳಿದೆ, ಕಾವ್ಯ ಹುಟ್ಟಬೇಕು ಅಂದಾಗ ನಾನು ಯಾವುದೋ ಪದ್ಯ ಬರಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಲ್ಲ, ಪ್ರಾಸಕ್ಕೆ ಪ್ರಾಸನ ಮತ್ತೊಂದು. ಈ ಚಿತ್ರ ಸಾಹಿತ್ಯದಲ್ಲಿ ಸಾಕಷ್ಟು ಬಾರಿ ಅದಕ್ಕೊಂದು ವ್ಯವಸ್ಥೆ ಇದೆ. ಅದು ಪ್ರಾಸಗಳನ್ನು ಹೊಂದಿಸ್ತಾರೆ, ಮತ್ತೇನೋ ಅಲ್ಲಿ ಒಂದು ಅದೊಂದು ಬೇರೆ ಜೋನರ್. ಅದು ಕಲಿಕೆಯಿಂದ ಬರುವಂಥದ್ದು. ಚಿತ್ರ ಸಾಹಿತ್ಯ ಅನ್ನೋದು ಒಂದು ಕಲಿಕೆಯಿಂದ, ಮತ್ತೆ ಸಂದರ್ಭ, ಸಮಯ ಇವುಗಳನ್ನು ನೋಡಿಕೊಂಡು ಅದು ಕಾವ್ಯವನ್ನು, ಪದ್ಯಗಳನ್ನು ಕಟ್ಟುವುದು, ಹಾಡನ್ನು ಬರೆಯೋದು ಅಂತ ಹೇಳ್ತೀವಿ. ಅದು ಕಾವ್ಯದಲ್ಲಿ ನಾನು ಯಾವತ್ತು ಪ್ರಯೋಗ ಮಾಡಿಲ್ಲ. ನಾ ಹೇಳಲ್ಲ, ನನ್ನ ಇಡೀ ಕಾವ್ಯ ಉಂಡ ನೋವು, ಬಿಕ್ಕಿದ ನೋವು ಅಂತ ನಾನು ಅದೇ ನೋವನ್ನೇ ಹಾಡಾಗಿಸಿಕೊಂಡವನು ನಾನು. ಸಂತಸನು ಇರ್ಲಿಲ್ವಾ ಸರ್ ಅಂದರೆ ಇತ್ತು. ಸಂತಸು ಕೆಲವು ಸಾರಿ ಪದ್ಯವಾಗಿ ಬಂದಿದೆ.
ಕಾವ್ಯವಾಗಿ ಸೃಷ್ಟಿಯಾಗಿದೆ. ವೈಯಕ್ತಿಕ ಏಕಾಂತದ ಪದ್ಯಗಳಿವೆ, ಏಕಾಂತದಲ್ಲಿ ನಾವು ಅನುಭವಿಸಿದ ಸಂತಸಗಳಿಗಳನ್ನು ಕಾವ್ಯವನ್ನಾಗಿ ಬರೆದಿದ್ದು, ವಿರಹ ಪದ್ಯಗಳಿವೆ, ಪ್ರೇಮ ಪದ್ಯಗಳಿವೆ, ಇವೆಲ್ಲವೂ ಕೂಡ ಕಾವ್ಯದ ಭಿನ್ನ ವಿಭಾಗಗಳಿವೆ. ಆದರೆ ಹೀಗೆ ಕಾವ್ಯ ಒಂದು ಧ್ವನಿಯಾಗಿ ಹರಿಯುವ ಧ್ವನಿ, ನದಿ ಥರ ಅದು ನೀರು ಥರ ಹರಿತಾ ಇರಬೇಕು ಒಳಗಡೆ. ವೀಕ್ಷಕರೇ, ಇಷ್ಟೊತ್ತು ಮಾತಾಡಿದ್ದು ಒಂದು ಅವರ ಮೊದಲನೇ ಕೃತಿ ಬಿಡುಗಡೆ ಆಗಿತ್ತಲ್ಲ, ಆ ವಿಚಾರದಲ್ಲಿ ಮಾತಾಡಿದ್ವಿ. ಇವಾಗ ಎರಡನೇ ಕೃತಿ ನಮ್ಮ ಕೈಯಲ್ಲಿದೆ, ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸರ್, ಇದು ನಿಮ್ಮದು ಎರಡನೇ ಕೃತಿ ಬಂದು ಹಕೀಮನೊಬ್ಬನ ತಕರಾರು ಅಂತ ಬರೆದಿದ್ದೀರಾ. ನೋಡಿ ವೀಕ್ಷಕರು, ಇಲ್ಲಿದೆ. ಈ ಪುಸ್ತಕ ಸಿಕ್ಕರೆ ದಯವಿಟ್ಟು ಕೊಂಡ್ಕೊಂಡು ಓದಿ. ಇದರ ಬಗ್ಗೆ ನೀವು ಹೇಳೋದಾದ್ರೆ ಇದು ಏನು ವಿಷಯವಾಗಿ ಬರೆದಿದ್ದೀರಾ, ಇದು ಏನು ಹೇಳುತ್ತೆ, ಸಮಾಜದ ಬಗ್ಗೆ ಹೇಳುತ್ತಾ ಅಥವಾ ಬೇರೆ ಏನಾದರೂ ಕಲಾತ್ಮಕವಾಗಿ ಬೇರೆ ಯಾವುದರ ಬಗ್ಗೆ ಹೇಳುತ್ತಾ, ಯಾವುದ್ರ ಬಗ್ಗೆ ಬರೆದಿದ್ದೀರಾ? ಸುಮಾರು 2011 ನಂತರ ನಾನು ನನ್ನ ಮೊದಲ ಕೃತಿ ಪ್ರಕಟ ಆದ ನಂತರ 3-4 ವರ್ಷ ನಾನು ಯಾವುದೇ ಬರಹಗಳನ್ನು ಬರೀಲಿಲ್ಲ. ಆನಂತರ ನಾನು ಪುಸ್ತಕ ವಿಮರ್ಶೆಗಳಲ್ಲಿ ತೊಡ್ಕೊಂಡಿದ್ದೆ. ಒಂದು 15 ಪುಸ್ತಕಗಳ ವಿಮರ್ಶೆಯನ್ನು ಮಾಡಿದೆ 4-5 ವರ್ಷಗಳಲ್ಲಿ. ಆನಂತರ ಮತ್ತೆ ನಾನು ಕವಿತೆಯನ್ನು ಬರೀತಿದ್ದೆ, ಆದರೆ ತುಂಬ ನಿರಂತರವಾಗಿ ಕವಿತೆಗಳನ್ನು ಬರೆದವನಲ್ಲ. ಸುಮಾರು 6 ತಿಂಗಳಿಗೂ 3 ತಿಂಗಳು ಕವಿತೆ ಕಾವ್ಯ ಹುಟ್ಟಿದಾಗ ಒಂದಿಷ್ಟು ಕವಿತೆಗಳನ್ನು ಬರ್ತದೆ. 20-21 ಈ ಕೊರೋನಾ ಸಂದರ್ಭ ಬಂದ ಹಾಗೆ ಒಂದಿಷ್ಟು ಕವಿತೆಗಳನ್ನು ನಾನು ಡೈರಿಯಲ್ಲಿ ಬರೆದು ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವು 2022ರಲ್ಲಿ ನನ್ನ 22-23 ಈ ಅವಧಿಯಲ್ಲಿ ನನ್ನ ಒಂದು ಕವಿತೆಯನ್ನು ದೆಹಲಿಯ ಪುರುಷೋತ್ತಮ್ ಬಿಳಿಮೆಲೆ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದರು, ಈಗ ಕರ್ನಾಟಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನನ್ನ ಒಂದು ಕವಿತೆಯನ್ನು FB-ಯಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡ್ರು. ಅದು ನನಗೆ ತುಂಬ ಪ್ರಚಾರವನ್ನು ತಂದು ಕೊಡ್ತು. ನಾನು ಒಂಥರ ಮುಜುಗರಕ್ಕೂ ಒಳಪಟ್ಟೆ. ಮತ್ತು ನನಗೆ ಗೊತ್ತೂ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಮತ್ತು ಕರ್ನಾಟಕದ ಬೇರೆ ಬೇರೆ ಕವಿತೆ ವಾಚಿಸುವಂಥ ಆಸಕ್ತಿ ಉಳ್ಳವರು, ಮಂಗಳೂರಿಂದ ಒಬ್ಬ ಹುಡುಗ ವಾಚನ ಮಾಡ್ತಾನೆ, ಬಾರ್ಕೂರ್ ಅಂತಂದು, ಎರಿಕ್ಸೋನ್ ಬಾರ್ಕೂರ್ ಅಂತ, ಆತ ಕಾವ್ಯಕಾರನ ಕವಿತೆಗಳನ್ನು ಓದ್ತಾನೆ. ಮತ್ತು ಹೀಗೆ ಬೇರೆ ಬೇರೆ ಕಾವ್ಯದ ಆಸಕ್ತಿ ಇರೋರು, ಲಾವಣ್ಯ ಪ್ರಭಾ ಅನ್ನೋ ಮೇಡಮ್ ಕೂಡ ನನ್ನ ಕವಿತೆಗಳನ್ನು ಓದಿದ್ದಾರೆ. ಹೀಗೆ ಕನ್ನಡ ಬಾಯಿಯಲ್ಲಿ ಇದ್ದಾಗ ನನಗೆ ಯಾಕೆ ಎರಡನೇ ಕೃತಿ ತರಬಾರ್ದು ಅನ್ನೋ ಆಸಕ್ತಿ ನನ್ನ ಒಳಗಡೆಯೂ ಕೂಡ ಇತ್ತು. ಮತ್ತು ಬೇರೆಯವರು ಕೂಡ ಸುಮಾರು 10 ವರ್ಷ ಆಯಿತು ಈಗ ಎರಡನೇ ಕೃತಿಯನ್ನು ತಗೊಂಬನ್ನಿ, ಮತ್ತಿದು ಪ್ರಸಕ್ತ ಕಾವ್ಯದ ನಿನ್ನ ಅತ್ಯಂತ ಉತ್ಕೃಷ್ಟ ಅವಧಿಯಲ್ಲಿ ನೀವು ಕಾವ್ಯವನ್ನು ಬರೀತಾ ಇದೆಯಾ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಿನ್ನ ಕವಿತೆಗಳು ಅಂತ ಪ್ರೇರಣೆಯನ್ನು ಕೂಡ ನೀಡಿದ ಕಾರಣಕ್ಕೆ ನನ್ನ ಎರಡನೇ ಕೃತಿಯನ್ನು ನಾನು ಹಕೀಮನೊಬ್ಬನ ತಕರಾರು ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ತಂದೆ. ಅದಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ್ ಬಿಳಿಮೆಲೆ ಅವರು ಬೆನ್ನುಡಿಯನ್ನು ಬರೆದುಕೊಟ್ಟರು. ಮತ್ತು ಕನ್ನಡ ಲೇಖಕಿಯರ ಸಂಘದ ಅಧ್ಯಕ್ಷರಾದಂಥ HL ಪುಷ್ಪ ಮೇಡಮ್ ಅದಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟರು. ನಾನು ಬಯಸಿದ್ದಕ್ಕಿಂತ ಹೆಚ್ಚು ನನಗೆ ಈ ಕೃತಿಯಿಂದ ಪ್ರೇರಣೆ, ಆಸಕ್ತಿ ಇವೆಲ್ಲವೂ ಕೂಡ ದೊರೆತಿದೆ, ಪ್ರಚಾರ ಕೂಡ ದೊರೆತಿದೆ. ಮತ್ತು ಬೇರೆ ಬೇರೆ ರಾಜ್ಯ ಮಟ್ಟದ ಕಾವ್ಯ ಓದಿನ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಸಾಹಿತ್ಯ ಸಮ್ಮೇಳನದಲ್ಲಾಗಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ನಮ್ಮ LN ಮುಕುಂದರಾಜ್ ಅವರು ಇವತ್ತಿನ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಕರೆಸಿಕೊಂಡು ಒಂದು ಕಂಬಾರರ ಜೊತೆಗೆ ಎದುರುಗಡೆ ಕಾವ್ಯವಾದ ಓದನ್ನು ಮಾಡಿದರು. ಕರ್ನಾಟಕದ 8 ಲೇಖಕರನ್ನಲ್ಲಿ ಆಯ್ಕೆ ಮಾಡಿದರು, ಅದರಲ್ಲಿ ನಾನು ಕೂಡ ಒಬ್ಬ. ಹೀಗೆ ಎರಡನೇ ಕೃತಿ ಬರಲಿಕ್ಕೆ ಇವೆಲ್ಲ ಕೂಡ ಒಂದು ಪ್ರೇರಣೆ ಹಾದಿ ಅದು. ಮತ್ತು ಎರಡನೇ ಕೃತಿ ಪ್ರಕಟಣೆ ಕೂಡ. ನನಗೆ ಸಾರಿ ಫಾರ್ ಇಂಟರಪ್ಟ್, ನನಗೆ ಈ ನಮ್ಮ ವೀಕ್ಷಕರಿಗೆ ಓದಿ ಹೇಳ್ತೀನಿ, ಇದಿಷ್ಟು ಭಾಳ ಅಟ್ರಾಕ್ಟ್ ಆಗಿರೋದು ನನಗೆ. ವೀಕ್ಷಕರೇ, ನಾನೊಂದು 4 ಲೈನ್ ಈ ಪುಸ್ತಕದ ಮೇಲೆ ಇರತಕ್ಕಂಥ ಒಂದು 4 ಸಾಲುಗಳನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಮನೆಗೆ ಬೆಂಕಿ ಬಿದ್ದಿದೆ, ಕಿಚ್ಚು ಹಚ್ಚಿದವರ ಹೆಸರು ಹೇಳುವ ಹಾಗಿಲ್ಲ, ಸುಟ್ಟ ಗಾಯಗಳಿಗೆ ಮುಲಾಮು ಕೇಳುವ ಹಾಗಿಲ್ಲ, ನೆತ್ತರು ಮಾರುವವರ ನಾಡಿನಲ್ಲಿ ಪ್ರತಿಭಟನೆಯ ಮಾತಂತೂ ಆಡುವ ಹಾಗೇ ಇಲ್ಲ. ಇದನ್ನು ಓದ್ತಾ ಇದ್ರೆ ನಮಗೆ ಯಾವ ಥರ ಇದ್ರ ಬಗ್ಗೆ ವಿಮರ್ಶೆ ಮಾಡಬೇಕಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವೇ ಹೇಳಿ. ಈ ಕೃತಿಯನ್ನು ನಾನು ಈ ಮುಖಪುಟವನ್ನು ಮಾಡಲಿಕ್ಕೆ ಸುನೈಫ್ ಅಂತ ಒಬ್ಬ ಕೇರಳದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ, ಅವರು ಕಾವ್ಯವನ್ನು ಬರೀತಾರೆ, ಪತ್ರಕರ್ತರಾಗಿ ಕೂಡ ಕೆಲಸ ಮಾಡ್ತಾರೆ, ಸುನೈಫ್ ಅಂತ. ಸೊ ಅವ್ರಿಗೆ ನಾನು ಎಲ್ಲ ಕವಿತೆಗಳನ್ನು ಕಳಿಸ್ಕೊಟ್ಟೆ, ಒಂದು 4-5 ಕವಿತೆಗಳನ್ನು, ಮತ್ತು ಮುಖಪುಟವನ್ನು ಮಾಡಿ ಅಂತ ಕೊಟ್ಟೆ. ಅವರು ಮುಖಪುಟವನ್ನು ಮಾಡಿಕೊಟ್ಟಾಗ ನಾನು ಕಳಿಸ್ಕೊಟ್ಟ ಕವಿತೆಯಲ್ಲಿ 4 ಸಾಲುಗಳನ್ನು ಈ ಮುಖಪುಟದಲ್ಲಿ ಅವ್ರು ಹಾಕಿದ್ದಾರೆ. ಇದು ಕೂಡ ಪ್ರತಿಭಟನಾತ್ಮಕವಾದ ಕಾವ್ಯವೇ. ನೋಡ್ತಾ ಇದ್ರೆ ದೊಡ್ಡ ಪ್ರತಿಭಟನೆ
ಕಾವ್ಯ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡಲಿಕ್ಕೆ ಬರೆದಂಥ ಕವಿತೆಯ ಸಾಲುಗಳು. ಸಾಕಷ್ಟು ಬಾರಿ ಹಾಗಾಗುತ್ತೆ. ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ತೀವಿ, ಆದರೆ ಪ್ರಜೆಗಳೇ ಆಯ್ಕೆ ಮಾಡಿದಂಥ ಸರ್ಕಾರಗಳು ನಮ್ಮನ್ನು ದಮನ ಮಾಡಲಿಕ್ಕೆ ಸದಾ ಕಾಯ್ತಾ ಇರ್ತವೆ. ಮತ್ತು ಅಂಥ ಒಂದು ದಮನಕಾರಿ ವ್ಯವಸ್ಥೆಯ ವಿರುದ್ಧ ಬರೆದಂಥ ಸಾಲುಗಳು. ಸರ್, ನೀವು ಬರೆದಂಥ ಕೆಲವು ಕವಿತೆಗಳ ಬಗ್ಗೆ, ಅಂದರೆ ನಿಮಗೆ ಇಷ್ಟವಾದಂಥ ಕವಿತೆ, ನೀವು ಬರೆದಿರೋದ್ರಲ್ಲಿ ನಿಮ್ಗೆ ಇಷ್ಟವಾದಂಥ ಕವಿತೆ ಯಾವುದಾದ್ರು ಒಂದು ಹೇಳ್ಬೋದಾ ನಮ್ಮ ವೀಕ್ಷಕರು? ಈ ಕೃತಿಯಲ್ಲಿ ಒಂದು ಕವಿತೆ ಶೀರ್ಷಿಕೆ ಹೀಗಿದೆ, ತಪ್ಪು ತಿಳಿಬ್ಯಾಡ್ರಿ ಮತ್ತ. ಕವಿತೆ ಶೀರ್ಷಿಕೆ ತಪ್ಪು ತಿಳಿಬ್ಯಾಡ್ರಿ ಮತ್ತ. ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಸಾಕಿದ್ವಿ. ಹೆಸರು ರಾಜಾವಲಿ ಅಂತ ಇಟ್ಟಿದ್ವಿ. ಕದ್ದು ಹಾಲು ಕುಡಿತಿದ್ರು ಬೆಕ್ಕು, ಊರೆಲ್ಲ ರಾಜಾವಲಿ ಮನಿಯಾರ್ ಅಂದ್ರು. ಕದ್ದು ಹಾಲು ಕುಡಿತಿದ್ರು ಬೆಕ್ಕು, ಊರೆಲ್ಲ ರಾಜಾವಲಿ ಮನಿಯಾರ್ ಅಂದ್ರು. ತಪ್ಪು ತಿಳಿಬ್ಯಾಡ್ರಿ ಮತ್ತೆ. ನಮ್ಮ ಊರಿನಾಗ ಒಂದು ನರಿ ಸಾಕಿದ್ವಿ. ತಪ್ಪು ತಿಳಿಬ್ಯಾಡ್ರಿ ಮತ್ತೆ. ನಮ್ಮ ಊರಿನಾಗ ಒಂದು ನರಿ ಸಾಕಿದ್ವಿ. ನರಿಗೆ ಚಾಣಕ್ಯ ಅಂತ ಹೆಸರಿಟ್ಟಿದ್ವಿ. ನರಿ ಮೋಸಾನ ನಾಡೆಲ್ಲ ಚಾಣಕ್ಯ ನೀತಿ ಅಂತ ಕರೆದ್ರು. ತಪ್ಪು ತಿಳಿಬ್ಯಾಡ್ರಿ ಮತ್ತೆ. ಈಗ ಧೈರ್ಯ ಮಾಡಿ ದೇಶ ಒಂದು 10 ವರ್ಷ ಆಯ್ತು, ಇಲಿ ಸಾಕ್ತು, ಹೆಸರು ಮಾತ್ರ ಗುರು ಅಂತ ಇಡ್ತು. ಈಗ ಧೈರ್ಯ ಮಾಡಿ ದೇಶ ಒಂದು 10 ವರ್ಷ ಆಯ್ತು, ಇಲಿ ಸಾಕ್ತು, ಹೆಸರು ಮಾತ್ರ ಗುರು ಅಂತ ಇಡ್ತು. ಈಗ ವಿಶ್ವವೆಲ್ಲ ಗುರು ಗುರು ಅಂತಿದೆ. ಹಾಗಾಗಿ ನಾವು ಈಗ ವಿಶ್ವಗುರು ಅಷ್ಟ ನೋಡ್ರಿ. ತಪ್ಪು ತಿಳಿಬ್ಯಾಡ್ರಿ ಮತ್ತೆ. ಸಂತರು ಸ್ವಾಮಿಗಳು ಕೂಡ ಜೈಲಲ್ಲಿರೋ ದೇಶ ನಿಜವಾಗ್ಲೂ ವಿಶ್ವಗುರು ಅನ್ನೇನ್ರಿ ಮತ್ತೆ. ತಪ್ಪು ತಿಳಿಬ್ಯಾಡ್ರಿ ಮತ್ತೆ. ಹೆಚ್ಚೇನಿಲ್ಲ, ಇಷ್ಟ ನೋಡ್ರಿ ಮತ್ತೆ. ತಪ್ಪು ತಿಳಿಬ್ಯಾಡ್ರಿ ಮತ್ತೆ. ಅಂದರೆ ನೀವು ಒಬ್ಬ ಫೇಮಸ್ ರಾಜಕಾರಣಿಗಳನ್ನು ಕುರಿತು ಬರೆದಿದ್ದೀರಾ ಅನ್ನೋದು ಸ್ಪಷ್ಟವಾಗಿದ್ದು ಗೊತ್ತಾಗುತ್ತೆ. ಅವ್ರ ಹೆಸರು ಹೇಳೋದು ಬೇಡ, ಅಂಡರ್ಸ್ಟುಡ್. ಅದು ನನಗೆ ಅರ್ಥ ಆಗಿರೋದು ಒಬ್ಬ ನಮ್ಮ ದೇಶದ ಒಬ್ಬ ಉನ್ನತ ರಾಜಕಾರಣಿಯವರ ಬಗ್ಗೆ, ಅಂದರೆ ಈ ಆಡಳಿತನ ಕುರಿತು ನೀವು ಮಾತಾಡಿದ್ದೀರಾ, ಬರೆದಿದ್ದೀರಾ ಅನ್ನೋದು ಸ್ಪಷ್ಟವಾಗುತ್ತೆ. ಓಕೆ, ಅದು ನಿಮ್ಮ ಅಭಿಪ್ರಾಯ ಮತ್ತು ವೀಕ್ಷಕರಿಗೆ ಇದು ಯಾವ ನಿಮಗೆ ಏನು ಅನಿಸುತ್ತೆ ಈ ಕಾವ್ಯದ ಕುರಿತು ದಯವಿಟ್ಟು ವೀಕ್ಷಕರೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೂ ಸಮಯ ಆಯಿತು. ನಮ್ಮ ವೀಕ್ಷಕರಿಗೆ ನಮ್ಮ ಸಾಹಿತ್ಯದ ಬಗ್ಗೆ, ನಮ್ಮ ಕನ್ನಡ ನೆಲದ ಬಗ್ಗೆ, ನಮ್ಮ ಕನ್ನಡ ಭಾಷೆಯ ಬಗ್ಗೆ, ಇನ್ನೂ ಎಷ್ಟು ಅಳಿವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ನೀವು ಅವರಿಗೆ ಏನಾದ್ರು ಒಂದು ಸಲಹೆ ಕೊಡೋದಾದರೆ ಅಥವಾ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ. ತೇಜಸ್ವಿ ಒಂದ್ಸಾರಿ ಹೇಳ್ತಾರೆ, ಕಾವ್ಯ ಬರೆಯೋದ್ರಿಂದ, ನಾಟಕ ಬರೆಯೋದ್ರಿಂದ, ಕಾದಂಬರಿಗಳಿಂದ ಕನ್ನಡ ಓದಿಲ್ಲ. ಮತ್ತು ಕನ್ನಡ ಎಲ್ಲಿಂದ ಓದೋದು? ಕನ್ನಡ ಮಾತನಾಡೋ ಜನರಿಂದ ಓದ್ತೀವಿ ಅಂತ. ಕನ್ನಡವನ್ನು ನಾವು ಎಷ್ಟು ಬಳಸ್ತೀವಿ ಅಷ್ಟು ಅದು ಬೆಳಿತೀವಿ. ಮತ್ತು ಪುಸ್ತಕದ ಆಸಕ್ತಿ, ನಾವು ಮಕ್ಕಳಿಗೆ ಮೊಬೈಲ್ ಕೊಡ್ತೀವಿ, ರೀಲ್ಸ್ ಮಾಡಿಸ್ತೀವಿ. ಇವತ್ತಿಗೆ ಏನು ತಂತ್ರಜ್ಞಾನದ ಮಾಧ್ಯಮಗಳ ಬಗ್ಗೆ ಇರೋ ಆಸಕ್ತಿ ಮಕ್ಕಳಲ್ಲಿ ಪುಸ್ತಕದ ಕುರಿತು ನಾವು ಇಲ್ಲ ಮಾಡಲಿಕ್ಕಾಗಿಲ್ಲ. ನಾವು ಪಾಲಕರಾಗಿ ಮತ್ತು ಸಾಹಿತ್ಯ ಆಸಕ್ತಿ ಉಳ್ಳವರು ಅಂತ ನಾವು ಏನು ಕನ್ನಡಿಗರು ಅಂತ ಇದ್ದೀವಿ, ಭಾಷಾ ನಿರಾಭಿಮಾನಿಗಳಲ್ಲಿ ನಮ್ಮನ್ನು ಗುರುತಿಸ್ಕೊಳ್ಳೋ ಹಾಗೆ ಆಗ್ಕೂಡ್ದು. ಅಂದರೆ ಕನ್ನಡದ ಬಗ್ಗೆ ನಾವು ಕನ್ನಡವನ್ನು ಅತಿ ಹೆಚ್ಚಾಗಿ ಮನೆಯಲ್ಲಿ ಬಳಸಬೇಕು. ನಾವು ಮಮ್ಮಿ ಪಪ್ಪ ಅಂತಂದರೆ ಖುಷಿ ಎಷ್ಟು ಪಡ್ತೀವಿ, ಆದರೆ ಎರಡರಷ್ಟು ಅಪ್ಪ ಅಮ್ಮ ಅಂದ ಖುಷಿ ಪಡೋದನ್ನು ನಾವು ಬೆಳೆಸ್ಕೊಂಡಿರ್ತೇವೆ. ಪ್ರತಿ ಮನೆಯಲ್ಲೂ ಈ ಒಂದು ವಾತಾವರಣ, ಕನ್ನಡ ನಮ್ಮ ಮಾತೃಭಾಷೆಯಾಗಿದೆ. ನಾವು ಪರಕೀಯ ಭಾಷೆಯನ್ನು ಅನ್ನದ ಭಾಷೆಯನ್ನಾಗಿ ಅಥವಾ ನಾವು ಬೇರೆ ಉದ್ಯೋಗಕ್ಕಾಗಿ ಇನ್ನೊಂದು ಭಾಷೆಯನ್ನು ಕಲಿತೀವಿ ಅಂತಂದರೆ ಅದು ದೊಡ್ಡ ತಪ್ಪಲ್ಲದೆ ಇರ್ಬೋದು. ಆದರೆ ನಮ್ಮ ತಾಯಿ ಮಾತೃಭಾಷೆಯನ್ನು ನಾವು ಎಷ್ಟು ಮನೆಯಲ್ಲಿ ನಮ್ಮ ಅವಕಾಶ ಸಿಕ್ಕಲ್ಲೆಲ್ಲ ಮಾತೃಭಾಷೆಯನ್ನು ಬಳಸೋದನ್ನು ನಾವು ಕಲಿಬೇಕು. ಇಂಗ್ಲೀಷ್ನ ವ್ಯಾಮೋಹ ಆಗಿರ್ಬೋದು, ಪರಕೀಯ ಭಾಷೆಗಳ ಒತ್ತಡ, ಇವತ್ತಿನ ಒತ್ತಡದ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ನೀವು ನೋಡ್ತಾ ಇರ್ತೀರಿ, ಬೆಳಗಾವಿ ಅಂತ ಪ್ರದೇಶದಲ್ಲಿ ಮರಾಠಿಗರ ಬಳಕೆಯನ್ನು, ಅಥವಾ ಬೆಂಗಳೂರಿಗೆ ಹೋದರೆ ಕನ್ನಡಿಗರ ಕನ್ನಡವನ್ನು ಮಾತನಾಡುವವರ ಸಂಖ್ಯೆ ಎಷ್ಟಿದೆ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಮಾಡ್ಕೊಳ್ತಾರೆ. ಎಷ್ಟು ಕನ್ನಡಿಗರು ಕನ್ನಡ ಮಾತನಾಡೋರು ಸಿಗ್ತಾರೆ? ಇದೆಲ್ಲ ಪ್ರಸಕ್ತ ಕಾಲಘಟ್ಟದ ಸಂಕಷ್ಟಗಳು, ಭಾಷೆಯ ಮೇಲೆ ಬಂದಂಥ ಸಂಕಷ್ಟಗಳು. ಇವುಗಳನ್ನು ಹೋಗಲಾಡಿಸಲಿಕ್ಕೆ ಸಾರ್ವಜನಿಕರು, ಹಳ್ಳಿಗರು ಹೇಗೆ ಕನ್ನಡವನ್ನು ಮಾತಾಡ್ತಾರೋ
ನಗರದ ಪ್ರದೇಶದ ಜನರು ಕನ್ನಡವನ್ನು ಅಷ್ಟೇ ಪ್ರೀತಿಯಿಂದ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. ಒಬ್ಬ ನೀವು ಯಾವುದೋ ಒಬ್ಬ ಹಿಂದಿ ಮನೆಯ ಪಕ್ಕದಲ್ಲಿ ಹಿಂದಿ ಮಾತನಾಡೋ ಮನೆ ಪಕ್ಕದಲ್ಲಿದ್ದರೆ ನಾವು ಹಿಂದಿಯನ್ನು ಕಲಿತೀವಿ ಹೊರತು ಕನ್ನಡವನ್ನು ಅವನಿಗೆ ಕಲಿಸುವ ಆಸಕ್ತಿಯನ್ನು ನಾವು ವಹಿಸಲ್ಲ. ಮರಾಠಿಗಳ ನಮ್ಮ ಮನೆ ಪಕ್ಕದಲ್ಲಿ ತಕ್ಷಣ ನಾವು ಮರಾಠಿ ಕಲಿಲಿಕ್ಕೆ ಅಂದರೆ ನಮಗೊಂದೊಂದು ಹೆಮ್ಮೆ, ಇನ್ನೊಂದು ಭಾಷೆ ಕಲಿತಾ ಇದ್ದೀವಿ ನಾವು. ಆದರೆ ಇನ್ನೊಂದು ಭಾಷೆ ಕಲಿಸಬೇಕು ಅನ್ನೋ ಹೆಮ್ಮೆ ಕೂಡ ನಮ್ಮದಾಗಿದೆ. ಕನ್ನಡನ ನಾವು ಬೆಳೆಸಲೂಬೋದು, ಉಳಿಸ್ಲೂಬೋದು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಪುಸ್ತಕಗಳನ್ನು ಕೊಂಡ್ಕೊಂಡು ಓದೋದನ್ನು ಬೆಳೆಸ್ಕೋಬೇಕು. ಆವಾಗ ಕನ್ನಡ ಉಳಿಲಿಕ್ಕೆ ಸಾಧ್ಯತೆ ಇದೆ ನನ್ನ ನಂಬಿಕೆ. ವೀಕ್ಷಕರೇ, ಯಾರೆಲ್ಲ ಪಾಲಕರು ಅಂದರೆ ಪೇರೆಂಟ್ಸ್ಗಳು ಮಕ್ಕಳಿರೋರು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮಕ್ಕಳನ್ನು ಸಾಧ್ಯವಾದರೆ ಕನ್ನಡ ಸ್ಕೂಲ್ಗಳಿಗೆ ಸೇರಿಸಿ. ಇಲ್ಲ ಕನ್ನಡದಲ್ಲಿ ಅಷ್ಟೊಂದು ಉನ್ನತ ಶಿಕ್ಷಣ ಇಲ್ಲ ಹಾಗೆ ಹಿಂಗೆ ಅಂತ ನಿಮಗೇನಾದರೂ ಅನಿಸಿದರೆ ಮನೆಯಲ್ಲಾದರೂ ಕನ್ನಡನ ಪುಸ್ತಕಗಳು ಕೊಂಡ್ಕೊಂಡು ಹೇಳ್ಕೊಡಿ. ಕನ್ನಡದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ಅಟ್ಲೀಸ್ಟ್ ಕವಿಗಳ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ ನಮ್ಮ ಚಾನಲ್ ಮೂಲಕ ಕೇಳ್ಕೊತೀವಿ. ಇವತ್ತು ನೋಡಿ, ಸಾಹಿತಿಗಳಾದಂಥ ದೇವರಾಜ್ ಹುಣಸೆಕಟ್ಟಿ ಸರ್ ಅವರು ಅವರ ಒಂದು ಎಕ್ಸ್ಪೀರಿಯೆನ್ಸು, ಆಮೇಲೆ ಅವರ ಸಾಹಿತಿ ಜೀವನ ಹೇಗಿದೆ, ಆಮೇಲೆ ಯಾವ್ಯಾವೆಲ್ಲ ಕೃತಿಗಳು ಇದುವರೆಗೂ ಅವರು ಬರೆದಿದ್ದಾರೆ. ಮೊದಲನೇ ಕೃತಿ ಬಗ್ಗೆನೂ ಮಾತಾಡಿದ್ದೀವಿ, ಎರಡನೇ ಕೃತಿ ಬಗ್ಗೆನೂ ಮಾತಾಡಿದ್ದೀವಿ. ದಯವಿಟ್ಟು ಇನ್ನೂವರೆಗೂ ಯಾರೆಲ್ಲ ಇದನ್ನು ತೊಗೊಂಡು ಓದಿಲ್ಲ, ಹಕೀಮನೊಬ್ಬನ ತಕರಾರು ಎಂಬ ಈ ಪುಸ್ತಕ ತಗೊಂಡು ಓದುವ ಹವ್ಯಾಸ ಜಾಸ್ತಿ ಆಗಲಿ ಅಂತ ನಾನು ನಮ್ಮ ವೀಕ್ಷಕರಿಗೆ ಕೇಳ್ಕೊತೀನಿ. ಹಾಗೆ ನೀವು ಎಲ್ಲರೂ ನಾವು ಇಂಗ್ಲೀಷು, ಹಿಂದಿ ಎಲ್ಲ ಭಾಷೆ ಕಲಿಯೋಣ, ಎಲ್ಲ ಭಾಷೆ ಮೇಲೆ ಗೌರವ ಇಟ್ಕೊಳ್ಳೋಣ. ಹಾಗೆ ನಮ್ಮ ಭಾಷೆಯನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಹಾಗಾಗಿ ದಯವಿಟ್ಟು ಕನ್ನಡ ಪುಸ್ತಕಗಳನ್ನು ಕೊಂಡ್ಕೊಂಡು ಓದುವ ಅಭ್ಯಾಸ ನಿಮ್ಮ ಮಕ್ಕಳಿಗೆ ಮಾಡಿಸಿ, ನೀವು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಇದುವರೆಗೂ ನಮ್ಮ ಚಾನಲ್ನ ಪೇಷನ್ಸಿಂದ ನೋಡಿದ್ದಕ್ಕೆ, ಯಾಕಂದರೆ ಮನರಂಜನಾ ಕಾರ್ಯಕ್ರಮಗಳನ್ನು ಭಾಳ ಜನ ನೋಡ್ತಾರೆ ಆರಾಮಾಗಿ. ಇಷ್ಟು ಒಂದು ಲಾಂಗ್ ವಿಡಿಯೋ ಇದ್ರೂ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಕನ್ನಡಾಭಿಮಾನಿಗಳು ಖಂಡಿತವಾಗ್ಲೂ ನೋಡ್ತಾ ಇದ್ದೀರಾ ನಮಗೆ ಗೊತ್ತು. ನೀವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಇನ್ನೊಬ್ಬರಿಗೆ ಇದ್ರ ಬಗ್ಗೆ ಹೇಳಿ, ಸಾಧ್ಯವಾದರೆ ಕನ್ನಡದ ವಿಡಿಯೋಗಳನ್ನು ಶೇರ್ ಮಾಡಿ, ಕನ್ನಡದ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಮಾಡಿ ಅಂತ ಹೇಳ್ತಾ, ಕನ್ನಡನ ಉಳಿಸಿ ಬೆಳೆಸಿ. ಇದುವರೆಗೂ ನಮ್ಮ ವಿಡಿಯೋ ನೋಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮಗದೊಮ್ಮೆ ವಿಶ್ವ ಸಾಹಿತಿ ದಿನದ ಶುಭಾಶಯಗಳು ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತೀವಿ. ನಮಸ್ಕಾರ.